ಕನಸೇ ನೀ ಬಾ ನನ್ನ ಹೃದಯ ತುಂಬಿಕೋ ಸೊಗಸೇ ನೀ ಬಾ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಣವ್ ದೇವ್ ಕನ್ನಡ ವ್ಲಾಗ್ಸ್. ಇಷ್ಟು ದಿನ ನಂದು ರಮ್ಯಾ ದೇವ್ ಕನ್ನಡ ವ್ಲಾಗ್ಸ್ ಅಂತ ಇತ್ತು. ಸೊ ನಾನಿವತ್ತು ಪ್ರಣವ್ ದೇವ್ ಕನ್ನಡ ವ್ಲಾಗ್ಸ್ ಅಂತ ಹೆಸರು ಚೇಂಜ್ ಮಾಡಿದ್ದೀನಿ. ಗುಡ್ ಮಾರ್ನಿಂಗ್. ನಾನಿವತ್ತು 6 ಗಂಟೆಗೆ ಎದ್ದೆ, ಯಾರೂ ಇರಲಿಲ್ವಲ್ಲ ಮನೇಲಿ. ಸೊ ನಾನೇ ಕಸ ಹೊಡೆದು, ಪಾಪು ಇನ್ನೂ ಮಲಗಿದ್ದ. ತುಳಸಿ ಪೂಜೆ ಮಾಡೋಣ, ಇವತ್ತು ಶುಕ್ರವಾರ ಆಗಿದೆ ಹೆಂಗೂ ಅಂದ್ಕೊಂಡು ತುಳಸಿ ಪೂಜೆ ಮಾಡಿ ಹೂವು ಎಲ್ಲ ಇಟ್ಟು ರಂಗೋಲೆ ಬಿಟ್ಟೆ. ಸ್ವಲ್ಪ ನನ್ನ ಪಾಪು ಎದ್ದೇಳೋ ಹೊತ್ತಿಗೆ ಬೇಗ ಕೆಲಸ ಮಾಡ್ಕೊಂಬಿಟ್ರೆ ನಮಗೂ ಈಸಿ ಆಗುತ್ತೆ ಅಂತ ಬೇಗನೆ ಕೆಲಸ ಮಾಡ್ಕೊಳ್ಳೋಣ ಅಂತ ರಂಗೋಲಿ ಬಿಟ್ಟೆ. ಸಿಂಪಲಾಗಿರೋದು 7ರಿಂದ 4 ಒಂದು ರಂಗೋಲಿ ಬಿಟ್ಬಿಟ್ಟು ನಮ್ಮ ಪಾಪು 6 ಗಂಟೆಗೆ, ನಾನು ಯಾವಾಗ ಎದ್ಬಿಡ್ತೀನಿ ಆವಾಗಲೇ ಎದ್ಬಿಡ್ತಾನೆ. ಸೊ ಅದಕ್ಕೆ 6 ಗಂಟೆಗೆ ನಾನು ಎದ್ದೆ, 6:15ಗೆ ಅವನು ಎದ್ದ. ಸೊ ಹಂಗಾಗಿ ರಂಗೋಲಿ ಎಲ್ಲ ಬಿಟ್ಟು ಪುಟ್ಟದಾಗ ಒಂದು ರಂಗೋಲಿ ಬಿಡ್ತೀನಿ. ಜಾಸ್ತಿ ನನಗೇನು ದೊಡ್ಡ ರಂಗೋಲಿ ಬರಲ್ಲ. ಚಿಕ್ಕದಾಗಿ ಎಷ್ಟು ಆಗುತ್ತೋ ಅಷ್ಟು ಚಿಕ್ಕದಾಗಿ ರಂಗೋಲಿ ಬಿಟ್ಟು ನಾನು ಮುಗಿಸ್ತೀನಿ. ನಮ್ಮ ಅಮ್ಮಗೆ ಹಾಸ್ಪಿಟ್ಲು ಅಡ್ಮಿಟ್ ಮಾಡಿದಾರಲ್ಲ, ಹಂಗಾಗಿ ನಾನೇ ಇವತ್ತು ರಂಗೋಲಿ ಬಿಡ್ತಾಯಿದ್ದೀನಿ. ದಿನಾನು ಈ 4 ವರ್ಷದಿಂದಲೂ ನಮ್ಮ ಅಮ್ಮನೇ ರಂಗೋಲಿ ಬಿಡೋದು, ನಮ್ಮ ಅಮ್ಮನೇ ಎಲ್ಲ ಮಾಡ್ಕೊಳ್ಳೋದು, ನಮ್ಮ ಹಸ್ಬೆಂಡ್ ಅವ್ರ ಅಮ್ಮ. ಸೊ ಹಂಗಾಗಿ ನಮ್ಮ ಅತ್ತೆನೇ ಎಲ್ಲ ಮಾಡ್ಕೊಳ್ಳೋದು. ಆದರೆ ನಮ್ಮ ಅತ್ತೆ ಇಲ್ಲದೆ ಇರೋ ಟೈಮಲ್ಲಿ ಅವ್ರ ಬೆಲೆ ಏನಂತ ಗೊತ್ತಾಗುತ್ತೆ. ಹಂಗಾಗಿ ಅವರು ಎದ್ದು ಎಲ್ಲ ಮಾಡ್ಕೊಳ್ಳೋರು. ಅವಾಗ ನಾವು ಎದ್ದಾದ್ಮೇಲೆ ನಾನು ಅದು ಮಾಡಿದೆ ಅನ್ನುವಾಗ ಅಂತಿದ್ದೆ, ನೋಡಿ ಒಂದು ಬಾಗಿಲು ಬಳಿಯೋಕೆ ಅಷ್ಟು ಸತಿ ಹೇಳ್ತಿಲ್ಲ ಬಿಡಮ್ಮ ಅಂತ ಅಂತಿದ್ದೆ. ಬಟ್ ಅದೇ ಈಗ ಗೊತ್ತಾಗ್ತೈತೆ ನಮಗೆ, ಅವ್ರಿಗೆ ಒಬ್ಬರು ಇಲ್ಲ ಅಂತ, ಆ ಟೈಮಲ್ಲಿ ಇಲ್ಲ ಅಂದರೆ ಎಷ್ಟು ಮಿಸ್ ಮಾಡ್ಕೋತೀವಿ ಅಂತ. ಸೊ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಟೆ. ಅವ್ರು ಇವಾಗ ನಮ್ಮ ಅಮ್ಮನ್ನ ನಮ್ಮ ಹಸ್ಬೆಂಡ್ ಅವರಮ್ಮ ಹಾಸ್ಪಿಟ್ಲು ಸೇರಿಸಿದ್ದಾರೆ. ನಮ್ಮ ಅಮ್ಮನ್ನ ಹಾಸ್ಪಿಟ್ಲಿಗೆ ಸೇರಿಸವ್ರೆ, ನಮ್ಮ ಹಸ್ಬೆಂಡ್ ಅವರಮ್ಮ ನೋಡ್ಕೊತವ್ರೆ. ಸೊ ಹಂಗಾಗಿ ನಮ್ಮ ಅಮ್ಮಗೆ ಸ್ವಲ್ಪ ಬಿಟ್ಟು ಫೀವರ್ ಬರ್ತೈತೆ ಅಂತ ಅಡ್ಮಿಟ್ ಮಾಡವ್ರೆ. 15 ದಿನ ಆಯಿತು ನಮ್ಮಮ್ಮನ ಅಡ್ಮಿಟ್ ಮಾಡಿ. ಈಗ ಫೀವರ್ಗೆ ಇಂಜೆಕ್ಷನ್ ಎಲ್ಲ ಹಾಕಿ ನಮ್ಮಮ್ಮ ಚೆನ್ನಾಗಿದ್ದಾರೆ. ಹೂವು ಎಲ್ಲ ಇಟ್ಟೆ, ಹಂಗಾಗಿ ಚೆನ್ನಾಗಿ ಕಾಣ್ತಿದೆ. ಪುಟ್ಟ ರಂಗೋಲಿ ಅದನ್ನು ಚೆನ್ನಾಗಿ ಕಾಣ್ತಾ ಇದೆ. ತುಳಸಿ ಪೂಜೆ ಮಾಡಿದ್ನೆಲ್ಲ ಈ ಥರ ಲಾಸ್ಟ್ ಫೈನಲ್ ಲುಕ್ ಈ ಥರ ಕಾಣ್ತಾ ಇದೆ. ಸೊ ನನ್ನ ಮಗ ಏನು ಮಾಡ್ತಾಯಿದ್ದಾನೆ ಅಂತ ಬಂದೆ. ಹಾಸಿಗೆ ಎಲ್ಲ ತೆಗ್ದಿಟ್ಟಿದ್ರು ನಮ್ಮ ಹಸ್ಬೆಂಡು. ನನ್ನ ಮಗ ಇವಾಗ ಪ್ಯಾಂಟೆಲ್ಲ ಎಳಿತಾ ಅವನೇ. ನನ್ನ ಮಗ ತುಂಬ ಚೆನ್ನಾಗಿ ಈಗ ಹಂಪೆಗಲ್ಲೆಲ್ಲ ಇಡ್ತಾನೆ. ಅವ್ನಿಗಿವಾಗ 11 ತುಂಬಿ 12ರೊಳಗಿದೆ. 1 ವರ್ಷಕ್ಕೆ, ಇನ್ನೇನು ಮುಂದಿನ ತಿಂಗಳು 22ಕ್ಕೆ ನನ್ನ ಮಗನ ಬರ್ತಡೇ. ಸೊ ಹಂಗಾಗಿ ಅಂಬೆಗಾಲೆಲ್ಲ ಚೆನ್ನಾಗಿ ಇಡ್ತಾನೆ. ನಾನು ಹಳೆ ಹೂವು, ನೆನ್ನೆ ಹೂವು ಇದ್ವಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ, ಕಣಗ್ಲು ಇದ್ವು. ಸೊ ಮನೇಲಿ ಯಾವಾಗಲೂ ಕಣಗ್ಲು ಇದ್ದೇ ಇರುತ್ತೆ. ನಮ್ಮ ಅಮ್ಮಗೆ ಏನಿಲ್ಲ, ಒಂದೊತ್ತು ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಹೂವು ಯಾವಾಗಲೂ ಸ್ಟಾಕ್ ಇರಬೇಕು. ನಮ್ಮ ಅಮ್ಮಗೆ ಯಾವಾಗಲೂ ಹೂವು ಇದ್ರೇ ಅವಳಿಗೆ ಸಮಾಧಾನ ಆಗೋದು. ಹಂಗಾಗಿ ನನ್ನ ಮಗ ಹಿಂಗೆ ಬರೀ ಫ್ರಿಜ್ ಇಟ್ಕೊಂಡು ಹತ್ತೋದು ಅದು ಇದು ಮಾಡ್ತಾನೆ ಇರ್ತಾನೆ. ಫ್ರಿಜ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ನಾವು. ಫ್ರಿಜ್ ಅಡಿ ಕೈ ಇಕ್ಕೋದು ಅದೆಲ್ಲ ಮಾಡ್ತಾ ಇರ್ತಾನೆ. ನಾನು ಎಷ್ಟೇ ನೋಡ್ಕೊಂಡ್ರು ಏನೇನಾದರೂ ಒಂದು ಮಾಡ್ಕೊತಾನೇ ಇರ್ತಾನೆ. ಕಸ ಹೊಡಿತಿದ್ರೆ ಪರ್ಕೆ ಇಟ್ಕೊಳ್ಳೋದು, ಬಂದು ಇಲ್ಲ ಓಡಾಡ್ತಿದ್ರೆ ಪ್ಯಾಂಟ್ ಇಟ್ಕೊಳ್ಳೋದು ಅದೆಲ್ಲ ಮಾಡ್ತಾನೆ. ತುಂಬ ಒಂಥರ ಚೆನ್ನಾಗಿ ಅನಿಸುತ್ತೆ ಎಲ್ಲ ಕೆಲಸ ಮಾಡ್ಕೊಂಡು ಅವನ ಜೊತೆಗೆ ಇದ್ಕೊಂಡು. ಬೇಗ ಕಸ ಗುಡಿಸಿ ಕಾಫಿ ರಸ್ಕು ತಿನ್ನೋಣ ಅಂತ ಬಂದೆ, ಹೊಟ್ಟೆ ಹಸಿತಾ ಇತ್ತು ಅಂತ. ಕಾಫಿ ರಸ್ಕು ತಗೊಂಡೆ. ಇಲ್ಲಿ ಗೋಡನ್ ಹತ್ರ ಬಂದೆ. ನಮ್ಮ ಮನೆಯವ್ರು ಕೆಲಸ ಮಾಡೋದು ಜಾಗ ಇದು. ನಮ್ಮ ಮನೆಯವರು ಲಡ್ಡು ಕಟ್ತವ್ರೆ, ನಿಧಾನಕ್ಕೆ ಲಾಡು ಕಟ್ತಾವ್ರೆ. ಮೋತಿಚೂರ್ ಲಾಡು ಮಾಡ್ತಾಯಿದ್ದಾರೆ. ಈ ಥರನೇ ಲಾಡು ಯಾವ ಥರ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ, ನೋಡಿದ್ರೆ ಬಾಯಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಲಾಡು ಮಾಡಿದ್ದಾರೆ. ನಮ್ಮ ಮನೆಯವ್ರು ಸ್ಪೆಷಲ್ ಮೈಸೂರು ಪಾಕು, ಸೋಂಪಾ, ಗ್ರೀನ್ ಬರ್ಫಿ, ಪೇಡ ಮತ್ತು ಸ್ಪೆಷಲ್ ಮೈಸೂರು ಪಾಕು, ಜಾಂಗೀರು, ಗ್ರೀನ್ ಬರ್ಫಿ ಎಲ್ಲ ಮಾಡಿ ಹೊರ್ಗಡೆ ಸ್ಟಾಕ್ ಕೊಡಬೇಕಲ್ಲ, ಅದಕ್ಕೆಲ್ಲ ರೆಡಿ ಮಾಡಿದ್ದಾರೆ. ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಒಳ್ಳೊಳ್ಳೆ ಆಯಿಲಿಂದನೇ ಮಾಡ್ತಾರೆ. ಸನ್ ರಿಚ್ ಅಂತ ಆಯಿಲ್ ಇದೆಯಲ್ಲ, ಆ ಆಯಿಲಲ್ಲೇ ಮಾಡೋದು. ತುಂಬ ಚೆನ್ನಾಗಿದೆ. ಈ ಮನೆ ಬಾಡಿಗೆ ತಗೊಂಡು ಇಲ್ಲೇ ನಾವು ವರ್ಕ್ ಮಾಡೋದು. ಇದನ್ನು ಜಾಂಗೀರಿ ಬೇಳೆ ಹಾಕವ್ರೆ. ಇದೇ ಕುಮಾರಣ್ಣ ಕೆಲಸಕ್ಕೆ ಬರ್ತಾರೆ. ಇವಣ್ಣನ ಜೊತೆಗೆ ನಮ್ಮ ಮನೆಯವ್ರು ಇಬ್ಬರು ಸೇರ್ಕೊಂಡು ಕೆಲಸ ಮಾಡ್ತಾರೆ. ಇವರು ನಮ್ಮ ಮನೆಯವರು ಲಾಡು ಕಟ್ತಿದ್ರು. ಈಗ ಬೈತವ್ರೆ ಫ್ರೆಂಡ್ಸ್ ನನ್ನ, ಏನೇನೋ ಮಾಡ್ತೀಯ ನನ್ನ ವಿಡಿಯೋ ಎಲ್ಲ ಅಂತ ನೋಡ್ತಾವ್ರೆ. ಈಗ ಆರ್ಡಿನರಿ ಮೈಸೂರು ಪಾಕು ಇದೇ ನನ್ನ ಫೇವ್ರೇಟು. ಎಷ್ಟೇ ಸ್ವೀಟ್ಸ್ ಇದ್ದರೂ ಆರ್ಡಿನರಿ ಮೈಸೂರು ಪಾಕು ಅಷ್ಟೇ ನಾನು ತಿನ್ನೋದು. ಮಗನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿ, ರೆಡ್ ಕಲರ್ ಟಿ ಶರ್ಟ್ ಹಾಕಿ ರೆಡಿ ಮಾಡಿದೆ. ಸೊ ಗಾಯ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ವ್ಲಾಗ್ ಇಷ್ಟ ರೀತಿ ಹಳ್ಳಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್, ಟೇಕ್ ಕೇರ್.